ನಮಸ್ಕಾರ, ನಾನು ಚಿದಾನಂದ್ ಪಟೇಲ್. ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ಬಹುಶಃ ಕಾಂಗ್ರೆಸ್ನೊಳಗಡೆ ಸಣ್ಣದೊಂದು ಬೆಂಕಿಯ ಜ್ವಾಲೆ ಇದೀಗ ಉರಿಯಲು ಆರಂಭಿಸಿದೆ. ಅದು ಮುಸ್ಲಿಂ ಕಿಚ್ಚು. ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾಲಿಗೆ ಟೇಕನ್ ಗ್ರಾಂಟೆಡ್ ಥರ. ಅವರು ಹೆಂಗಿದ್ರೂ ನಮಗೆ ಓಟ್ ಹಾಕ್ತಾರೆ, ನಾವೇನು ಮಾಡಿದರೂ ಕೂಡ ಓಟ್ ಹಾಕ್ತಾರೆ. ಅವರಿಗೆ ಕಾಂಗ್ರೆಸ್ ಅನಿವಾರ್ಯ ಅನ್ನೋದು ಕರ್ನಾಟಕದ ಕಾಂಗ್ರೆಸ್ನ ಅನೇಕ ನಾಯಕರ ತಲೆಯಲ್ಲಿ ಇರ್ತಕ್ಕಂಥದ್ದು. ಅದು ಕೂಡ ಹಾಗೇ ಆಗಿರ್ತಕ್ಕಂಥದ್ದು. ಬಹುತೇಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಕೈ ಹಿಡಿದಿರ್ತಕ್ಕಂಥದ್ದು ಈ ರಾಜ್ಯದ ಅಲ್ಪಸಂಖ್ಯಾತ ಮತದಾರರು. ಎಂಥ ಕ್ಲಿಷ್ಟ ಸಂದರ್ಭದಲ್ಲೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸನ್ನು ಬಿಟ್ಟಿಲ್ಲ. ನೀವು ಗಮನಿಸ್ಬೋದು, ಹೈದ್ರಾಬಾದ್ನಲ್ಲಿ AIMIM OIC ಅಂತವರ ಕಂಟ್ರೋಲ್ ಇರ್ತಕ್ಕಂಥದ್ದು. ಅನೇಕ ರಾಜ್ಯಗಳಲ್ಲಿ ಅಲ್ಪಸಂಖ್ಯಾತ ನಾಯಕರ ಕಂಟ್ರೋಲಲ್ಲಿ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿ STP ಇದ್ದರೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸನ್ನು ಬಿಟ್ಟೋಗಿಲ್ಲ. ಎಲ್ಲ ಒಂದು ಸಮ್ ಪರ್ಸೆಂಟೇಜ್ ಜನ ಅಲ್ಪಸಂಖ್ಯಾತರು STP ಕೈ ಹಿಡಿದಿರ್ಬೋದು, ಆದರೆ ಅವರಿಗೆ ಅಧಿಕಾರಕ್ಕೆಂತೂ ತಂದಿಲ್ಲ. ಆದರೆ ದಾವಣಗೆರೆಯ ದಕ್ಷಿಣ ಬೈ ಎಲೆಕ್ಷನ್ ಇವತ್ತು ಅಲ್ಪಸಂಖ್ಯಾತರಲ್ಲೇ ಕರ್ನಾಟಕದಲ್ಲಿ 2 ಗುಂಪನ್ನು ಮಾಡಿದೆ. ಇದರಲ್ಲಿ ನಾಯಕತ್ವಕ್ಕಾಗಿ ಹೋರಾಟವೂ ಕೂಡ ಅಡಗಿರ್ತಕ್ಕಂಥದ್ದು. ಅನೇಕ ನಾಯಕರು ಕೂಡ ಈ ಚುನಾವಣೆಯಲ್ಲಿ ಭಾಗಿಯಾಗಿರುವಂತೂ ಸತ್ಯ. ಜೊತೆಗೆ ದಾವಣಗೆರೆಯ ಬೈ ಎಲೆಕ್ಷನ್ನಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಟಿಕೆಟ್ ಕೊಡದ ಕಾರಣಕ್ಕಾಗಿ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದ ಕಾರಣಕ್ಕಾಗಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳೇ ಮತ ವಿಭಜನೆ ಆಗಲಿಕ್ಕೆ ಕಾರಣಕರ್ತರ ಆಗಿದ್ದೂ ಸತ್ಯ. ಈ ಸತ್ಯ ಮುಖ್ಯಮಂತ್ರಿಗೂ ಗೊತ್ತು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾಯಿ ಬಿಡ್ತಾ ಇಲ್ಲ, ಮೌನವಾಗಿದ್ದಾರೆ. ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರ ಮೇಲೆ ಆಗ್ತಕ್ಕಂಥ ಆ್ಯಕ್ಷನ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದರೆ ಬಹುಶಃ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ವಾರ್ನ್ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಆದರೆ ತಪ್ಪು ಮಾಡಿದ್ದಾರೆ, ಆದರೆ ಕ್ರಮವನ್ನು ಹೇಗೆ ತೆಗೆದುಕೊಳ್ಳಬೇಕು ಅನ್ನೋ ಒಂದು ಸಿಸ್ಟಮ್ ಇರ್ತಕ್ಕಂಥದ್ದು ಅದು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥದ್ದು. ಒಂದು ಶಿಸ್ತು ಸಮಿತಿ ಇದೆ, KPCC ಇದೆ. KPCC ಶಿಸ್ತು ಸಮಿತಿಗೆ ಶಿಫಾರಸು ಮಾಡುತ್ತೆ. ಶಿಸ್ತು ಸಮಿತಿ ನೋಟಿಸನ್ನು ಕೊಡುತ್ತೆ, ಸೋಕಾಸ್ ನೋಟಿಸನ್ನು ಕೊಡುತ್ತೆ. 7 ದಿನ ಅಥವಾ 15 ದಿನಗಳ ವಿವರಣೆಯನ್ನು ಕೂಡ ಕೇಳ್ತಾರೆ. ಆದರೆ ಏನೂ ಕೊಡದೆ ಮೊಟ್ಟ ಮೊದಲ ಬಾರಿಗೆ ಏಕಾಏಕಿ ಇದೀಗ ನೋಟಿಸ್ ಕೊಡದೆ ಅಬ್ದುಲ್ ಜಬ್ಬಾರ್ ಅವರ ಮೇಲೆ ಕ್ರಮ ಕೈಗೊಂಡಾಗಿದೆ. ನಸೀರ್ ಅಹಮದ್ ಮೇಲೂ ಕೂಡ ಕ್ರಮ ಕೈಗೊಂಡಾಗಿದೆ. ಇದೀಗ ಜಮೀರ್ ಅಹಮದ್ ಮೇಲೆ ಕತ್ತಿ ಜಲಪಿಸಲು ಆರಂಭ ಆಗಿರುವಂಥದ್ದು. ಇಂಥ ಸಂದರ್ಭದಲ್ಲೇ ಸತೀಶ್ ಜಾರಕಿಹೊಳಿ ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಅನಿವಾರ್ಯ ಅಲ್ಪಸಂಖ್ಯಾತರು, ಹಾಗಾಗಿ ಅಲ್ಪಸಂಖ್ಯಾತರ ಮೇಲೆ ಈ ರೀತಿ ಏಕಾಏಕಿ ದಿಢೀರ್ನೆ ನಿರ್ಧಾರ ತೆಗೆದುಕೊಂಡಿದ್ದು ತಪ್ಪು ಅಂತೇಳಿ ಉಪಮುಖ್ಯಮಂತ್ರಿ ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ DK ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿ ಮನವಿ ಮಾಡಿಕೊಂಡಿದ್ದಾರೆ. ಅಗತ್ಯ ಬಿದ್ದರೆ ಅವರಿಗೆ ನೋಟಿಸನ್ನು ಕೊಡಿ, ಅಬ್ದುಲ್ ಜಬ್ಬಾರ್ ಅವರನ್ನ ಪಕ್ಷಕ್ಕೆ ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಮನವಿಯನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಮುಖ್ಯಮಂತ್ರಿಗಳು ಮುಗುಮಾಗಿರ್ತಕ್ಕಂಥದ್ದು. ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗಳು ಇತ್ತೀಚೆಗೆ ಪವರ್ಫುಲ್ ಇಲ್ಲ, ಅವರು ಉಣ್ತಾರೆ, ಮಲ್ಕೋತಾರೆ, ಆರಾಮಾಗಿ ಎದಾಳ್ತಾರೆ ರೀ, ನಮ್ಮ ಪರಿಸ್ಥಿತಿ ನಾಯಿಪಾಡಾಗಿದೆ ಅಂತೇಳಿ ಅನೇಕ ಜನರು ಹೇಳಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳು ವೀಕ್ ಆಗ್ತಿದ್ದಾರೆ. ವೀಕ್ ಆಗಲಿಕ್ಕೆ ಏನು ಕಾರಣ? ಅಧಿಕಾರದ ಲಾಲಸೆಯ ಅಥವಾ ಅಧಿಕಾರದ ಆಸೆಯ ಅಥವಾ ನಾನೇನಾದರೂ ಮಾತನಾಡಿದರೆ DK ಶಿವಕುಮಾರ್ ಅಂತ ಮಹಾಶಕ್ತಿಗಳು ಮುಗಿ ಬೀಳ್ತಾರೆಂಬ ಆತಂಕವ? ಯಾವುದಕ್ಕೂ ಕೂಡ ಉತ್ತರ ಕೊಡ್ತಿಲ್ಲ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಅತ್ಯಾಪ್ತರೆ ಮಾಡ್ತಿದ್ದಾರೆ. ಇದೇ ಕಾರಣಕ್ಕಾಗಿ KN ರಾಜೇಂದ್ರವರು ಮುಖ್ಯಮಂತ್ರಿಗಳು ಅಸಹಾಯಕರು ಅನ್ನೋ ಜೊತೆಗೆ ಇನ್ನೊಂದು ಪದವನ್ನು ಸೇರಿದೆ, ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಅನ್ನೋ ಮಾತನ್ನು ಕೂಡ ಹೇಳಿದರು. ಯಾವ ಮಾಟ ಮಂತ್ರನೂ ಮುಖ್ಯಮಂತ್ರಿಗೆ ತಾಗಲ್ಲ. ಮಾಟಕ್ಕೆ ಅವರು ಮಂತ್ರ ಮಾಡೋಷ್ಟು ಶಕ್ತಿ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ. ಆದರೆ ಇದೀಗ ಅಲ್ಪಸಂಖ್ಯಾತ ಕಿಚ್ಚು ಸಣ್ಣದಾಗಿ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳಲಿಕ್ಕೆ ಆರಂಭಿಸಿರ್ತಕ್ಕಂಥದ್ದು. ನಾನು 2 ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ಜಮಾತ್ ಎ ಇಸ್ಲಾಂ ಸಂಘಟನೆ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಅದಕ್ಕೂ ಪ್ರಮುಖವಾಗಿ ಪ್ರೆಸ್ ಕ್ಲಬ್ನಲ್ಲಿ ಉಲಾಮಾ ಎಂಬ ಧಾರ್ಮಿಕ ಸಂಘಟನೆ ಇವತ್ತು ಕಾಂಗ್ರೆಸ್ಗೆ ಅತಿ ದೊಡ್ಡ ವಾರ್ನಿಂಗನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ಇದು ಕರ್ನಾಟಕ ಕಾಂಗ್ರೆಸ್ಗೆ ವಾರ್ನಿಂಗ್ ಅಲ್ಲ, ರಾಹುಲ್ ಗಾಂಧಿಗೆ ನೇರವಾಗಿ ವಾರ್ನಿಂಗ್ ಆಗಿರ್ತಕ್ಕಂಥದ್ದು. ಉಲಾಮಾ ಅನ್ನೋ ಒಂದು ಸಂಘಟನೆ ಅದು ಸಾಮಾನ್ಯ ಸಂಘಟನೆ ಅಲ್ಲ, ಪಂಡಿತರು ಪಾಮರರಿರ್ತಕ್ಕಂಥ ಅಲ್ಪಸಂಖ್ಯಾತರ ಅತಿ ದೊಡ್ಡ ಧಾರ್ಮಿಕ ಸಂಘಟನೆ. ಇವರು ಮತವನ್ನು ಚೇಂಜ್ ಮಾಡಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು. ಇದರಲ್ಲಿ ಮುಸ್ಲಿಮ ಬಹುತೇಕ ಅತಿ ದೊಡ್ಡ ಧರ್ಮಗುರುಗಳಿದ್ದಾರೆ, ಅತಿ ದೊಡ್ಡ ಧಾರ್ಮಿಕ ಗುರುಗಳಿದ್ದಾರೆ ಮತ್ತು ಮೌಲ್ಯಗಳು ಇರ್ತಕ್ಕಂಥವ್ರು, ಭಾಳಷ್ಟು ಹಿರಿಯರು ಇರ್ತಕ್ಕಂಥವ್ರು, ಥಿಂಕ್ ಟ್ಯಾಂಕರ್ಸ್ ಇರ್ತಕ್ಕಂಥವ್ರು. ಅವರೆಲ್ಲರೂ ಹೇಳಿದರು ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಅನಿವಾರ್ಯ ವಿನಃ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಎಂಬ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನೀವು ಎಲ್ಲ ಒಂದು ಕಡೆ ಶಾಮನೂರು ಶಿವಶಂಕರಪ್ಪನವರು ನೇರವಾಗಿ ಹೇಳಿದರು, BY ರಾಘವೇಂದ್ರಿಗೆ ಓಟ್ ಹಾಕಿ ಅಂತೇಳಿ. ಅವರು BJP MP ಅಭ್ಯರ್ಥಿ, ಇವರು ಕಾಂಗ್ರೆಸ್ನ ಶಾಸಕರು. ನೇರವಾಗಿ ಹೇಳ್ತಾರೆ, ಅವತ್ತು ಈ ಕಾಂಗ್ರೆಸ್ನ ಇವತ್ತು ಏಕಾಏಕಿ ನಿರ್ಧಾರ ತೆಗೆದುಕೊಂಡಂಥ ನಾಯಕರುಗಳು ಯಾಕೆ ನೋಟಿಸ್ ಕೊಡುವ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಲಿಲ್ಲ ಅಥವಾ ಅವ್ರಿಗೆ ಪಾರ್ಟಿಯಿಂದ ಕ್ರಮ ಕೈಗೊಳ್ಳುವ ತಾಕತ್ ಪ್ರದರ್ಶನ ಮಾಡಲಿಲ್ಲ, ಆದರೆ ಅಲ್ಪಸಂಖ್ಯಾತರು ಬಾಯಿ ಇಲ್ಲದವರು ಅನ್ನೋ ಕಾರಣಕ್ಕಾಗಿ ಕ್ರಮ ಕೈಗೊಂಡ್ರ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಉಲಾಮಾ ಸಂಘಟನೆ ಇದೀಗ ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನೂ 2 ವರ್ಷ ಚುನಾವಣೆ ಇದೆ, ನಿಮಗೆ ಬುದ್ಧಿ ಕಲಿಸಕ್ಕೆ ಗೊತ್ತು ಅನ್ನೋ ಮುಖಾಂತರ ಕಾಂಗ್ರೆಸ್ಸನ್ನು ನಾವು ಗೆಲ್ಲಿಸ್ತಿದ್ರು ಕೂಡ ಸೋಲ್ಸೋ ಶಕ್ತಿ ಇದೆ ಅನ್ನೋ ಮುಖಾಂತರ ಪರೋಕ್ಷವಾಗಿ ಇದೀಗ ಅಲ್ಪಸಂಖ್ಯಾತ
ಅಲ್ಪಸಂಖ್ಯಾತರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಆದರೆ ಕಾಂಗ್ರೆಸ್ನೊಳಗಡೆ ನಾಯಕತ್ವವಾಗಿ 2 ಗುಂಪು ಆರಂಭ ಆಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ತನ್ನನ್ನು ತಾನು ಅಲ್ಪಸಂಖ್ಯಾತರ ಚಾಂಪಿಯನ್ ನಾಯಕ ಅಂತ ಹೇಳ್ಕೊಳ್ತಕ್ಕಂಥ ಜಮೀರ್ ವಿರುದ್ಧ ಅವರದೇ ಪಕ್ಷದ ಅನೇಕ ನಾಯಕರುಗಳು ಇದೀಗ ಬೀದಿಗೆ ಬಂದು ಜಮೀರ್ ವಿರುದ್ಧ ಕತ್ತಿ ಮಸೆಯುತ್ತಿರ್ತಕ್ಕಂಥದ್ದು ಮತ್ತು ಇಡೀ ಪ್ರಕರಣದಲ್ಲಿ ತಾವು ಇಡೀ ರಾಜ್ಯದ ಅಲ್ಪಸಂಖ್ಯಾತರ ನಾಯಕರಾಗಬೇಕಂತ ಹೊರಟಿರ್ತಕ್ಕಂಥ ಆ ಮುಖಾಂತರ ಅಲ್ಪಸಂಖ್ಯಾತರ ಒಳಗಡೆನ ಭಿನ್ನಮತಕ್ಕೆ ಸ್ವತಃ ಅಲ್ಪಸಂಖ್ಯಾತ ನಾಯಕರೇ ಕಾರಣ ಆಗಿರ್ತಕ್ಕಂಥದ್ದು. ಒಂದು ಹಡಗು ಅತಿ ದೊಡ್ಡ ತೂತ ಆಗಬೇಕಾಗಿಲ್ಲ, ಸಣ್ಣ ತೂತಾದರೂ ಸಾಕು. ಆ ಸಣ್ಣ ತೂತು ಒಂದೊಂದೇ ಹನಿ ನೀರು ತುಂಬಿ 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 ಇಡೀ ಹಡಗಿಗೆ ನೀರು ತುಂಬಿ ಹಡಗು ಮುಳುಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಆ ರೀತಿ ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರ ಪರಿಸ್ಥಿತಿ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತರು ಕಾಂಗ್ರೆಸ್ ವಿರುದ್ಧ ಸಿಡಿದೇಳಿರ್ತಕ್ಕಂಥದ್ದು ಮತ್ತು ತಿರುಗಿ ಬಿದ್ದಿರ್ತಕ್ಕಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಇದೇ ಅಲ್ಪಸಂಖ್ಯಾತರು ಅನೇಕ ಕ್ಷೇತ್ರಗಳು, ಅದರಲ್ಲೂ ಕೂಡ ಒಂದು ಲೆಕ್ಕಾಚಾರದ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು 60 ಕ್ಷೇತ್ರಗಳನ್ನು ಏಕಾಏಕಿ ನೇರವಾಗಿ ಗೆಲ್ಲಿಸುವ ಶಕ್ತಿ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತ ಮತಗಳಿಗೆ. ಉಳಿದಂಥ ಸುಮಾರು 40ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರು ಮತ ಹಾಕಲಿಲ್ಲ ಅಂದರೆ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಲ್ಪಸಂಖ್ಯಾತರು ಗೊತ್ತು, ನಮಗೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ, ಕಾಂಗ್ರೆಸ್ಗೆ ನಾವು ಅನಿವಾರ್ಯ ಅಂತೇಳಿ. ಹಾಗಾಗಿ ಇದೀಗ ಕಾಂಗ್ರೆಸ್ ನಾಯಕರ ವಿರುದ್ಧ, ಕಾಂಗ್ರೆಸ್ನ ತೀರ್ಮಾನ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಕಾಂಗ್ರೆಸ್ ಎಂಬ ಅತಿ ದೊಡ್ಡ ಅಡುಗೆಗೆ ಸಣ್ಣ ಅಲ್ಪಸಂಖ್ಯಾತ ತೂತು ಆಗಿದೆ. ಆ ತೂತು ಹನಿ ಹನಿಯಾಗಿ ಯಾವತ್ತು ನೀರು ತುಂಬಿ ಮುಳುಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಆದರೆ ಕಾಂಗ್ರೆಸ್ ಒಳಗಿನ ಅಲ್ಪಸಂಖ್ಯಾತ ಕಿಚ್ಚು ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಸುಟ್ಟರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಒಟ್ಟಾರೆ ಸತೀಶ್ ಜಾರಕಿಹೊಳಿ ಎಂಟ್ರಿ ಆಗಿರ್ತಕ್ಕಂಥದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೌನವಾಗಿರ್ತಕ್ಕಂಥದ್ದು, ಈ ನಡುವೆ ಕ್ರಮ ಕೈಗೊಂಡು ಸರಿ ಅಂತೇಳಿ ಅನೇಕ ನಾಯಕರು ಹೇಳ್ತಿರ್ತಕ್ಕಂಥದ್ದು. ಆ ಮುಖಾಂತರ ಇದು ರಾಹುಲ್ ಗಾಂಧಿಯವರ ಅಂಗಳಕ್ಕೆ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅಂಗಳಕ್ಕೂ ಕೂಡ ಈ ವಿಚಾರ ಮುಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಏನಾಗುತ್ತೆ ನೋಡೋಣ ಬನ್ನಿ. ಈ ಅಲ್ಪಸಂಖ್ಯಾತರ ಕಿಚ್ಚಿನ ಲಾಭವನ್ನು ಭಾರತೀಯ ಜನತಾ ಪಕ್ಷ ಪಡೆಯುತ್ತಾ ಅಥವಾ ಎಲ್ಲ ಒಂದು ಕಡೆ ಹೈದರಾಬಾದಲ್ಲಿರ್ತಕ್ಕಂಥ ಧಾರ್ಮಿಕ ಮಾತುಗಳನ್ನ ಆಡ್ತಕ್ಕಂಥ, ದೇಶದ ವಿರುದ್ಧ ಮಾತನಾಡ್ತಕ್ಕಂಥ OIC ಅಂತವರು ಕರ್ನಾಟಕದಲ್ಲಿ ಬಂದು ಇದರ ಲಾಭವನ್ನು ಪಡಿತಾರಾ ಅಥವಾ ಕರ್ನಾಟಕದಲ್ಲಿರ್ತಕ್ಕಂಥ SDPI ಇದರ ಲಾಭವನ್ನು ಪಡೀಲಿಕ್ಕೆ ಸಾಧ್ಯನಾ? ಯಾಕಂತೇಳಿದ್ರೆ ಗಂಭೀರ ಆರೋಪ ಇರ್ತಕ್ಕಂಥದ್ದು ಜಮೀರ್ ಅಹಮದ್ ಸೇರಿದಂತೆ ಅನೇಕ ನಾಯಕರುಗಳು ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಸುಮಾರು 10 ಕೋಟಿಗೂ ಹೆಚ್ಚು ಹಣವನ್ನು ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿಗೂ ಕೂಡ ಗೊತ್ತು, ಅಬ್ದುಲ್ ಜಬ್ಬಾರ್, ನಸೀರ್ ಅಹಮದ್, ಜಮೀರ್ ಅಹಮದ್ ಅವರು ಪರೋಕ್ಷವಾಗಿ ಅಧಿಕೃತ ಅಭ್ಯರ್ಥಿಗೆ ಬೆಂಬಲಿಸಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಪರವಾಗಿ ಬೆನ್ನಿಗೆ ನಿಂತು ಮಾತನಾಡಿದರೆ ಎಲ್ಲೊಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರ ಪರವಾಗಿ ಮುಖ್ಯಮಂತ್ರಿಗಳು ನಿಂತರು ಎಂಬ ಆರೋಪ ಕೂಡ ಹೈಕಮಾಂಡ್ನ ಅಂಗಳಕ್ಕೆ ತಲುಪಿಸಲಿಕ್ಕೆ ಒಂದು ಟೀಮು ಕಾಯ್ತಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಜಾಣ ಹೆಜ್ಜೆಯನ್ನು ಹಿಡಿತಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹಾಗಂತ ಮುಖ್ಯಮಂತ್ರಿಗೆ ಮಾಟ ಮಂತ್ರ ಮಾಡಿಸ್ತವ್ರು ಯಾರು ಅನ್ನೋದು ಕೂಡ ಸದ್ಯದ ಕುತೂಹಲ. ಯಾರಾಗಾದರೆ ಮಾಡಿಸ್ತವ್ರು ಮುಖ್ಯಮಂತ್ರಿಗಳಿಗೆ? ಮಾಟ ಮಂತ್ರ ಮಾಡಿಸೋದಕ್ಕೆ ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿದ್ದಾರಾ ಅಥವಾ ಇದು ಕೂಡ ಸೈಲೆಂಟ್ ಆಗಿರೋದು ಕೂಡ ಒಂದು ಸ್ಟ್ರಾಟಜಿನ, ತನ್ನ ಕುರ್ಚಿ ಉಳಿದ್ರೆ ಸಾಕು ಎಂಬ ತಂತ್ರಗಾರಿಕೆನ? ಎಲ್ಲವನ್ನು ಕೂಡ ಮೇ 5ರ ನಂತರ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.